ಹಾಯ್ ಬ್ಯೂಟಿಫುಲ್ ಸೋಲ್ಸ್, ಬನ್ನಿ ಹಾಗಿದ್ರೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರನ್ನ ವೀನಾ 71 ಚಾನಲ್ಗೆ. ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಕುಂಭರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಎಲ್ಲ ಬರ್ತಾ ಇದೆ ಅಂತ ಹೇಳಿ. ಬರುವಂತ ದಿನಗಳಲ್ಲಿ ಎಂಡ್ ಆಫ್ ಜೂನ್ ಅವರಿಗೆ ಅವರ ಒಂದು ಲವ್ ರಿಲೇಶನ್ಶಿಪ್ ಅಲ್ಲಿ ಏನ್ ಕೊಡ್ಲಿಕ್ಕೆ ಹೋಗ್ತಾ ಇದೆ, ಏನ್ ಅಬಂಡನ್ಸ್ ಕೊಡ್ತಾ ಇದೆ ಅಥವಾ ಏನು ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಮತ್ತೆ ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಇದುವರೆಗೂ ಇನ್ನೂ ಹೇಳ್ಬೇಕು ಅಂತಂದ್ರೆ ನಿಮಗೆ ಪೇಡ್ ಕನ್ಸಲ್ಟೇಷನ್ಸ್ ಆಪ್ಷನ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ಸ್ಕ್ರೀನ್ ಮೇಲಿದೆ. ನಿಮ್ಗೆ ಏನೇ ತೊಂದರೆ ಬರ್ತಾ ಇದೆ ನಿಮ್ಮ ಲವ್ ಲೈಫ್ ಅಲ್ಲಿ, ನಿಮ್ಮ ಕರಿಯರ್, ಜಾಬ್ ಏನೇ ಇದ್ರೂ ಕೂಡ, ಮ್ಯಾರೇಜ್ ಏನೇ ಇದ್ರೂ ಕೂಡ ನೀವು ಒಂದ್ಸಾರಿ ನನಗೆ ಕನ್ಸಲ್ಟ್ ಮಾಡಬಹುದು. ಸೊ ನಿಮ್ಗೆ ರೀಡಿಂಗ್ ಅಲ್ಲಿ ಏನ್ ಬರುತ್ತೆ ಖಂಡಿತ ನಾನು ಹೇಳ್ತೀನಿ, ವಿತ್ ರೆಮಿಡೀಸ್ ಜೊತೆಗೆ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ಬಹುದು. ಮತ್ತೆ ನೀವು ನನ್ನ ಒಂದು ಫೇಸ್ಬುಕ್ ಮತ್ತೆ ಇನ್ಸ್ಟಾ ಐಡಿಗೂ ಕೂಡ ಕನೆಕ್ಟ್ ಆಗಿ ಡೈಲಿ ಬೇಸ್ ರೀಡಿಂಗ್ ಇರುತ್ತೆ, ಅಲ್ಲಿ ನೀವು ಚೆಕ್ ಮಾಡಬಹುದು ಅಂತ ಹೇಳ್ತಾ, ಹಾಗಿದ್ರೆ ಈ ಒಂದು ರೀಡಿಂಗ್ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಮತ್ತೆ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಹಾಗೆ ನೋಡೋಣ ಏನ್ ಬರ್ತಾ ಇದೆ, ಏನು ಅವರು ತಮ್ಮ ಲೈಫಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಕುಂಭರಾಶಿ ಅವರು ಅಂತ ಹೇಳಿ. ಓಕೆ, ಫಸ್ಟ್ ಆಫ್ ಆಲ್ ನೋಡಿ, ನಾನು ನೋಡ್ತಾ ಇರುವಂತದ್ದು ತುಂಬಾ ಪಾಸಿಟಿವ್ ಆಗಿರುವಂತ ಎನರ್ಜಿ ಎಲ್ಲ ನನಗೆ ಬರ್ತಾ ಇದೆ. ಯಾಕೆ ಈ ಎನರ್ಜಿ ನೋಡ್ತಾ ಇದ್ರೆ, ಸಮಥಿಂಗ್ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಲಕ್ಸುರಿಯನ್ನ ಬಿಟ್ಟು ನೀವು ಎಲ್ಲೋ ಒಂದ್ ಕಡೆ ಇನ್ನೊಂದ್ ಕಡೆ ಮೂವ್ ಆನ್ ಆಗ್ತಾ ಇದ್ದೀರಾ. ನಿಮ್ಮ ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡಿದ್ರೆ ನೀವು ರಿಕವರ್ ಆಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಇನ್ನು ನೀವು ಜಾಬ್ ಪರ್ಪಸ್ ನೋಡಿದ್ರೆ ಎಲ್ಲಾದ್ರೂ ಬೇರೆ ಕಡೆ ಜಾಬ್ ನ ಸೆಟ್ ಮಾಡ್ಕೊಂಡಿರ್ಬೋದು, ಮೇ ಬಿ ಔಟ್ ಆಫ್ ಕಂಟ್ರಿ ಇರ್ಬೋದು ಅಥವಾ ಔಟ್ ಆಫ್ ಸ್ಟೇಷನ್ ಇರ್ಬೋದು, ಎಲ್ಲೋ ಒಂದ್ ಕಡೆ ನೀವು ಹೋಗ್ತಾ ಇದ್ದೀರಾ ಸೆಟಲ್ ಆಗೋದಕ್ಕೆ ಅಂತ ಹೇಳಿ. ಮತ್ತೆ ಏನು ನಿಮ್ಮ ಲೈಫ್ ಅಲ್ಲಿ ಆಗ್ತಾ ಇತ್ತು, ಏನ್ ಕಾನ್ಫ್ಲಿಕ್ಟ್ ಆಗ್ತಾ ಇತ್ತು, ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ, ಹೀಲ್ ಆಗ್ತಾ ಇದ್ದೀರಾ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ. ಒಂದೇನಂತಂದ್ರೆ ನಿಮ್ಮ ಫ್ಯಾಮಿಲಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ, ಇದು ತುಂಬಾ ಪಾಸಿಟಿವ್ ಆಗಿರುವಂತ ಮ್ಯಾಟರ್ ಅಂತ ಹೇಳ್ಬಹುದು. ಮತ್ತೆ ಇನ್ನೂ ಒಂದೇನಂತಂದ್ರೆ ಇಲ್ಲಿ ಸ್ವಲ್ಪ ನೀವು ತುಂಬಾ ಕೇರ್ಫುಲ್ ಆಗಿ ನೀವು ಎಲ್ಲಾನು ಹ್ಯಾಂಡಲ್ ಮಾಡ್ಕೊಂಡು ಹೋಗುವಂತ ಸಿಚುವೇಶನ್ ನನಗೆ ಇಲ್ಲಿ ಕಾಣ್ತಾ ಇದೆ. ಓಕೆ, ಸೊ ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ಗೆ ಒಂದು ಫ್ಯಾಮಿಲಿ ಸಪೋರ್ಟ್ ಸಿಗ್ತಾ ಇದೆ, ಇದು ಒಂದು ಪ್ಲಸ್ ಪಾಯಿಂಟ್ ನಿಮ್ಗೆ ಅಂತ ಹೇಳ್ಬಹುದು. ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ನೀವು ಏನ್ ಮಾಡ್ತಾ ಇದ್ದೀರಾ, ಒಂದು ಟಾಕ್ಸಿಕ್ ಝೋನ್ ಇಂದ ನೀವು ಏನ್ ಮಾಡ್ತಾ ಇದ್ದೀರಾ, ಹೊರಗಡೆ ಬರ್ತಾ ಇದ್ದೀರಾ ಅನ್ನೋವಂಥದ್ದು. ಇನ್ನು ನಿಮ್ಮ ಒಂದು ಫೀಲಿಂಗ್ಸ್ ಅನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಫೀಲ್ ಆಗ್ತಾ ಇದೆ, ಮನ್ಸು ತುಂಬಾ ನೋವು ಆಗ್ತಾ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೆ ಎಲ್ಲೋ ಒಂದ್ ಕಡೆ ಫೀಲ್ ಆಗ್ತಾ ಇರೋದು ಏನಂತಂದ್ರೆ, ನಿಮ್ಮ ಪಾರ್ಟ್ನರ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಏನಾದ್ರೂ ಧೋಕಾ ಕೊಡ್ತಾ ಇದ್ದಾರಾ ಅನ್ನೋ ಅಂತ ಫೀಲಿಂಗ್ ನಿಮ್ಗೆ ಕಾಡ್ತಾ ಇದೆ. ಒಂದು ಏನೋ ಭಯ ಹುಟ್ಕೊಂಡಿದೆ ನಿಮ್ ಮನ್ಸಲ್ಲಿ, ನಡೀತಾ ಇದೆ, ಏನೋ ಮೋಸ ನಡೀತಾ ಇದೆ ಅನ್ನೋವಂಥದ್ದು ನೀವು ನೋಡ್ತಾ ಇದ್ದೀರಾ, ಬಟ್ ಅದನ್ನ ಡಿಫೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಗೆ. ಯಾರೋ ನಿಮ್ಮ ಜೊತೆಗಿದ್ದವ್ರೆ ನಿಮ್ಗೆ ಇದ್ರ ಬಗ್ಗೆ ಏನೋ ಇನ್ನು ನಿಮ್ಮನ್ನ ಅಂದ್ರೆ ನಿಮ್ಮ ಜೊತೆಗಿದ್ದವರೇ ನಿಮ್ಗೆ ಈ ರೀತಿ ಧೋಕಾ ಕೊಡ್ತಾ ಇದ್ದಾರೆ ಅನ್ನೋವಂಥದ್ದು ನಿಮ್ಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಬಟ್ ನೀವು ಅದಕ್ಕೆ ಸ್ಟೆಪ್ ಏನ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಹಾಗಾಗಿ ಮನ್ಸಿಂದ ತುಂಬಾ ನೊಂದ್ಕೊಳ್ತಾ ಇದ್ದೀರಾ. ಪರ್ಸನಾಲಿಟಿ ಹೊರಗಿಂದ ನೀವೇನ್ ಕಾಣ್ತಾ ಇದ್ದೀರಾ ಆ ರೀತಿ ಇಲ್ಲ, ಮನ್ಸಿಂದ ತುಂಬಾ ನೋವನ್ನ ಅನುಭವಿಸ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಓಕೆ, ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನಾನು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ಅವರು ತುಂಬಾ ಪಾಸಿಟಿವ್ ಆಗಿ ಫೀಲ್ ಮಾಡ್ಕೊಳ್ತಾ ಇರೋವಂಥದ್ದು, ಯಾಕಂತಂದ್ರೆ ನಿಮ್ಮ ಫ್ಯಾಮಿಲಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರೋವಂಥದ್ದು ಅವರು ಕಾಣ್ತಾ ಇದ್ದಾರೆ. ಅವ್ರಿಗೂ ಕೂಡ ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಅನ್ನೋವಂಥದ್ದು. ಹಾಗಾಗಿ ಅವ್ರ ಕಡೆಯಿಂದ ತುಂಬಾ ಕ್ಲಿಯರ್ ಆಗಿದ್ದಾರೆ, ನಿಮ್ಮ ಒಂದು ಬ್ಲೆಸಿಂಗ್ಸ್ ಬರ್ತಾ ಇದೆ ಅನ್ನೋವಂಥದ್ದು ಅವ್ರಿಗೆ ಇದೆ. ಬಟ್ ನಾನ್ ಅನ್ನುವಂಥದ್ದು ನಿಮ್ಮ ಮೈಂಡ್ ಅಲ್ಲಿ ಏನೋ ಆ ರೀತಿ ನಡೀತಾ ಇದೆ, ಯಾರೋ ನಿಮ್ಮ ಜೊತೆಗಿರೋ ಅಂತವ್ರು ಏನೋ ಆ ರೀತಿ ಕಾನ್ಫ್ಲಿಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಿಮ್ಮಿಬ್ಬರ ನಡುವೆ ಅನ್ನೋವಂಥದ್ದು. ಯಾವುದಕ್ಕೂ ಒಂದ್ಸಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಸಡನ್ ಆಗಿ ಯಾವುದೇ ಡಿಸಿಷನ್ ಅನ್ನ ತಗೊಳ್ಳಿಕ್ ಹೋಗ್ಬೇಡಿ, ಯಾಕಂತಂದ್ರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಥಿಂಕ್ ಮಾಡಿದಾಗ ನನ್ಗೆ ಆ ರೀತಿ ಅನಿಸ್ತಾ ಇದೆ. ಬಟ್ ನೀವು ಏನ್ ವಿಚಾರ ಮಾಡ್ತಾ ಇದ್ದೀರಾ ಅದು ತಪ್ಪಂತ ನಾನು ಹೇಳೋದಿಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೀವು ಥಿಂಕ್ ಮಾಡಿ. ಇನ್ನು ನಿಮ್ಮ ಒಂದು ಬರುವಂತ ದಿನಗಳಲ್ಲಿ ನೋಡಿ, ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಹೆಚ್ಚಿಗೆ ಏನಾದ್ರೂ ನೀವು ಹೇಳ್ತೀರಾ ಅಥವಾ ಅವ್ರೇನಾದ್ರೂ ನಿಮ್ಗೆ ಹೇಳಿದ್ರೆ, ಇಲ್ಲಿ ಆಗೋ ಅಂತದ್ದು ಏನಂತಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಮನ್ಸು ನೋಯಿಸ್ಕೊಳ್ಳುವಂತ ಚಾನ್ಸಸ್ ಪೂರಾ ನನಗೆ ಕಾಣ್ತಾ ಇದೆ. ಹಾಗಾಗಿ ಸ್ವಲ್ಪ ಇದನ್ನ ಏನ್ ಮಾಡ್ಬೇಕು, ಮನ್ಸು ಆ ರೀತಿ ನೋವು ಆಗುವಂತ ಚಾನ್ಸಸ್ ಪೂರಾನೇ ಇದೆ.
ಹರ್ಟ್ ಆಗುವಂಥದ್ದು, ಎಸ್ಪೆಷಲಿ ಹರ್ಟ್ ಆಗುವಂಥದ್ದು, ಸ್ವಲ್ಪ ಸ್ಟ್ರೆಸ್ಸು ಡಿಪ್ರೆಷನ್ನು ನಿಮಗೆ ಆಗುವಂಥ ಚಾನ್ಸಸ್ ಇದೆ. ಅದಕ್ಕೆ ಸ್ವಲ್ಪ ಏನು ಮಾಡಿ ಆ ರೀತಿ ಸಿಚುವೇಶನನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ಬೋದು. ಹಾಗಿದ್ರೆ ಇನ್ ಫ್ಯೂಚರಲ್ಲಿ ಏನು ಬೇಡ ಎಲ್ಲಾನು ಬಿಟ್ಟು ಹೋಗ್ಬಿಡ್ಬೇಕು ಅಂತ ಭಾವನೆ ನಿಮಗೆ ಬರುವಂಥ ಚಾನ್ಸಸ್ ಪೂರಾನೇ ಇದೆ. ಅದಕ್ಕೆ ಅವಕಾಶ ಮಾಡಿ ಕೊಡ್ಲಿಕ್ಕೆ ಹೋಗಬೇಡಿ. ಏನೇ ಇದ್ರೂ ಕೂಡ ಕುಂತು ನೀವು ಮಾತಾಡಿದ್ರೆ ಅದು ಆಗತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ. ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇದೆ. ಕಮ್ಯುನಿಕೇಶನ್ ಗ್ಯಾಪ್ ಆದ್ರೆ ಏನಾಗುತ್ತೆ, ಲಿಟ್ರಲಿ ನಿಮ್ಗೆ ನೀವ್ ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಅಂತ ಇರ್ತೀರಾ ಅದು ಮಾತಾಡ್ಲಿಲ್ಲ ಅಂತಂದ್ರೆ ತೊಂದರೆ ಆಗೋದು ಗ್ಯಾರಂಟಿ. ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಆ ರೀತಿ ಇದೆಯಾ, ನಡೀತಾ ಇದೆಯಾ, ಒಂದ್ಸಾರಿ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೊಳ್ಳಿ. ಹಾಗಿದ್ರೆ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ ನೋಡಿ, ಎಲ್ಲ ರಿಸೋರ್ಸಸ್ ನಿಮ್ಮ ಹತ್ರ ಇರುವಾಗ ನೀವ್ ಯಾಕೆ ಕೊರಗ್ತೀರಾ? ಹೌದಲ್ವಾ? ನಿಮ್ಮ ಹತ್ರ ಎಲ್ಲಾನು ಇದೆ, ಅದನ್ನ ನೀವು ಜಸ್ಟ್ ಮಾತಾಡಿ ನಿಮ್ಮನ್ನ ನೀವು ಕ್ಲಿಯರ್ ಮಾಡ್ಕೋಬೇಕು ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಗೈಡೆನ್ಸ್ ಬರ್ತಾ ಇರುವಂತದ್ದು, ಸ್ವಲ್ಪ ಆ ರೀತಿ ಏನೋ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂತ ಇಟ್ಕೊಳ್ಳಿ. ನಿಮ್ಮಲ್ಲಿ ಏನೋ ಮಾತಾಗ್ತಾ ಇಲ್ಲ, ಏನೋ ಇಲ್ಲ, ಒಂದು ಸಣ್ಣದಾಗಿ ಏನಾದ್ರೂ ಒಂದು ಫ್ಲವರ್ ಇರ್ಬೋದು, ಏನಾದ್ರೂ ಇರ್ಬೋದು, ನಿಮ್ಮ ಒಂದು ಪಾರ್ಟ್ನರ್ಗೆ ನೀವು ಕೊಡೋದ್ರಿಂದ ಅವ್ರಿಗೆ ಇರುವಂತ ಏನೇನು ಪ್ರಾಬ್ಲಮ್ಸ್ ಇದೆ ಅದರಿಂದ 100% ಬರುತ್ತೆ ಅಂತ ನಾನು ಹೇಳೋದಿಲ್ಲ, ಬಟ್ ಅಲ್ಲಿ ಒಂದು ಕ್ರಿಯೇಟ್ ಆಗುತ್ತೆ ಸಿಚುವೇಶನ್ ಅಂತ ಹೇಳ್ಬಹುದು. ಓಕೆ, ಇಲ್ಲಿ ಆ ರೀತಿ ಇದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯೂನಿವರ್ಸ್ ಆ ರೀತಿ ಹೇಳ್ತಾ ಇರುವಂತದ್ದೇ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಸ್ವಲ್ಪ ಅಬ್ಸರ್ವ್ ಮಾಡಿ ಏನಿದೆ ಅಂತ ಹೇಳಿ. ಆ ರೀತಿ ಸಿಚುವೇಶನ್ ಬರ್ತಾ ಇದೆ ಅಂತಂದ್ರೆ ಸ್ವಲ್ಪ ನೋಡ್ಕೊಳ್ಳಿ, ಮಾತಾಡಿ. ಎಲ್ಲಿ ತನಕ ನೀವು ಕಮ್ಯುನಿಕೇಟ್ ಮಾಡೋದಿಲ್ಲ ಅಲ್ಲಿವರೆಗೂ ಇದು ಬಗೆಹರಿಯೋದಿಲ್ಲ ಅಂತ ಹೇಳ್ಬಹುದು. ಕಮ್ಯುನಿಕೇಶನ್ ಎಲ್ಲದಕ್ಕೂ ಸೊಲ್ಯೂಷನ್ ಅಂತ ಹೇಳ್ಬಹುದು. ಓಕೆ, ಸೊ ರೀಡಿಂಗ್ ನಿಮ್ಗೆ ಕನೆಕ್ಟ್ ಆಗಿತ್ತು ಅಂತಂದ್ರೆ ಒಂದ್ಸಾರಿ ನನಗೆ ಲೈಕ್ ಕೊಡಿ, ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.